ಸಹ ನಡೀತಕ್ಕಂಥ ಮಾರ್ಕೆಟ್ ನಮ್ದು ಆದ್ರೂ ಸಹ ಮುಂದುವರಿಸಬೇಕು. ತಾವೆಲ್ಲರೂ ಇನ್ನು ಮುಂದೆ ಇಂಥ ಹೋರಾಟಗಳು ಅನೇಕ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತಾಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲಾ ನಾವು ಬಳ್ಳಾರಿ ಕಡೆಗೆ ಬರ್ತಾರ, ಬಳ್ಳಾರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾರ. ಬಳ್ಳಾರಿಯ ಏನು ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಹಣಕಾಸು ವ್ಯವಹಾರ ಆಗ್ಲಿ, ವಹಿವಾಟು ಜಾಸ್ತಿ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲಾ ರೀತಿಯಲ್ಲಿ ಹೋಟೆಲ್ ಉದ್ಯಮಗಳಾಗ್ಲಿ, ಲಾಡ್ಜ್ ಉದ್ಯಮಗಳಾಗ್ಲಿ, ಮತ್ತೆ ಈ ಲಾರಿಗಳಾಗ್ಲಿ, ಈ ನಮ್ಮ ಏನು ಆಟೋಗಳಾಗ್ಲಿ, ಇಂಥವರೆಲ್ಲರಿಗೂ ವ್ಯಾಪಾರ ಸಿಗುತ್ತೆ. ಅದಕ್ಕಾಗಿ ನಾವು ಈ ನಮ್ಮ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಇದನ್ನ ಅಭಿವೃದ್ಧವಾಗಿ ಹೋರಾಟ ಮಾಡ್ಕೊಂತ ಬಂದಿದೆ. ಮುಂದೆ ನಾವು ಈ ಮಾರ್ಕೆಟ್ ಬರೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಕೆ ಇಷ್ಟಪಡ್ತಾ ಇದೀವಿ. ಇದು 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 ಬಿಗಿನಿಂಗ್. ಇದು ನಮಗೆ ಈ ಕೂಗು ದಯಮಾಡಿ ನಮ್ಮ ಎಲ್ಲರ ಕೂಗು ಇದು ವಿಧಾನಸೌಧಕ್ಕೆ ಸೇರಬೇಕು. ಯಾಕಂದ್ರೆ ಎಷ್ಟು ತೇಲಿಕೆ ಉತ್ತರ ಕೊಡ್ತಾರೆ ಮಂತ್ರಿಗಳು ಅಂದ್ರೆ, ಇದನ್ನ PPP ಮಾಡ್ನಲ್ಲಿ ಕೊಟ್ಟಿದೀವಿ, ಇದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದಾದ್ರೂ ರಾಜ್ಯ ಸರ್ಕಾರ ನಡೆಸತಕ್ಕಂತ ಒಂದು ಸಂಸ್ಥೆ PPP ಮಾಡ್ನಲ್ಲಿ ಮಾಡಕ್ ಸಾಧ್ಯನಾ? ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಯಶವಂತರಾಜ್ ಅಂತ. ಇವತ್ತು ಹೋರಾಟ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸರ್, ಬಳ್ಳಾರಿಗೆ ಕಳೆದ 5 ವರ್ಷದಲ್ಲಿ ಬಜೆಟಲ್ಲಿ ಅನೌನ್ಸ್ ಆದಂಥ ಚಿಲ್ಲಿ ಮಾರ್ಕೆಟ್ನ ಇದುವರೆಗೂ ಶುರು ಮಾಡಿಲ್ಲ. ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು, ಅದಕ್ಕೆ ಒಂದು 100 ಕೋಟಿ ರೂಪಾಯಿನ ರಿಸರ್ವ್ ಮಾಡಿದ್ರು. ಆದರೂ ಸಹ ಸರ್ಕಾರಗಳು ಬದಲಾದಂಗೆಲ್ಲ ಅವರ ಆಶ್ವಾಸನೆಗಳು ಮತ್ತು ಬಜೆಟ್ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಇಲ್ದಂಗೆ ಆಗಿಬಿಟ್ಟಿದೆ. ಇವತ್ತು ಬಜೆಟಲ್ಲಿ ಅನೌನ್ಸ್ ಮಾಡಿದಂಥ ಮಾರ್ಕೆಟ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತ ಯಾವ ಅವರಿಗೆ ನೈತಿಕತೆ ಇದೆ ರಾಜಕಾರಣಿಗಳಿಗೆ? ಅಂದರೆ ನಾವು ಯಾರು ಬಳ್ಳಾರಿಯಿಂದ ಯಾರು ಕೇಳೋರಿಲ್ಲ ಅಂತ ಅನ್ಕೊಂಬಿಟ್ಟಿದ್ದಾರೆ ಅವ್ರು ಏನಾದರೂ. ಅದಕ್ಕಾಗಿ ನಮ್ಮಲ್ಲಿ ಇವತ್ತೆಲ್ಲ ರೈತ ಬಾಂಧವರು APMCಯಲ್ಲಿ ಇರ್ತಕ್ಕಂಥ ವರ್ತಕರಾಗಲಿ, ದಲ್ಲಾಳಿ ವರ್ತಕರುಗಳು, ಎಣ್ಣೆ ಕಾಳು ಕಡಿ ವರ್ತಕರು, ಅಮಾಲ್ರು ಮತ್ತು ಎಲ್ಲ ಕಾರ್ಮಿಕರು ಸೇರಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಳ್ಳಾರಿಗೆ ಚಿಲ್ಲಿ ಮಾರ್ಕೆಟ್. ಯಾಕಂದರೆ ಲ್ಯಾಂಡು ಇದೆ, 28 ಎಕರೆ ಲ್ಯಾಂಡು ಇದೆ. 100 ಕೋಟಿ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡಿದ್ದಾರೆ. ಆ ಬಜೆಟಲ್ಲಿ ಅನೌನ್ಸ್ ಮಾಡಿ ರಿಸರ್ವ್ ಮಾಡಿದಂಥ DC ಆಫೀಸಲ್ಲಿ ಅನೌನ್ಸ್ ಮಾಡಿದಂಥ ಇದು ಬಜೆಟಲ್ಲಿ ಅನೌನ್ಸ್ ಮಾಡಿದಂಥ ದುಡ್ಡಿಗೆ ಇವತ್ತು ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ ಅಂದರೆ ಇನ್ನು ಬಜೆಟ್ ಯಾಕೆ ಮಾಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ನನಗೆ ಗೊತ್ತಾ ಇಲ್ಲ. ನಮಗೆ ಇಲ್ಲಿ ಬಳ್ಳಾರಿಯಲ್ಲಿ ಯಾರು ಕೇಳೋರಿಲ್ಲ. ಇವತ್ತಿನ ನಮ್ಮ ರಾಜಕಾರಣಿಗಳು ಸಹ ನಾವು ಎಲ್ಲ ರಾಜಕಾರಣಿಗಳಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ ಸೇರಿ ನಾವು ಮುಂಬರುವ ದಿನಗಳಲ್ಲಿ, ಯಾಕಂದರೆ ಎಲ್ಲ ರಾಜಕಾರಣಿಗಳು ಇವತ್ತು DC ಆಫೀಸ್ ಜೊತೆಗೆ ಬರ್ತಾರೆ, ಅವರು ಬಂದು ನಮ್ಮ ಹೋರಾಟಕ್ಕೆ ಅವರು ಸಾಥ್ ನೀಡ್ತಾ ಇದೆ ಅಂತಾರೆ. ಅವರು ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಬಳ್ಳಾರಿಗೆ ಚಿಲ್ಲಿ ಮಾರ್ಕೆಟ್ ಬೇಕು. ಚಿಲ್ಲಿ ಮಾರ್ಕೆಟ್ ಯಾಕಂದರೆ ಇಲ್ಲಿರ್ತಕ್ಕಂಥ ನಾವು ಚಿಲ್ಲಿ ಬೆಳೆಯೋದು ಇದೇ ಊರಲ್ಲೇ. ನಾವು ನಮ್ಮೂರಲ್ಲಿ ಬೆಳೆದು ಬೇರೆ ಊರಿಗೆ ಹೋಗಿ ಮಾರ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ರೆವಿನ್ಯೂ ಎಲ್ಲ ಬೇರೆ ಪಕ್ಕದ ಜಿಲ್ಲೆಗಳಿಗೆ, ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದೆ. ಅದಕ್ಕಾಗಿ ನಮ್ಮ ಬಳ್ಳಾರಿ ನಗರಕ್ಕೆ, ಬಳ್ಳಾರಿ ಜಿಲ್ಲೆಗೆ ಚಿಲ್ಲಿ ಮಾರ್ಕೆಟ್ ಬೇಕೇ ಬೇಕಂತ ನಮ್ಮ ಒತ್ತಾಯ. ಬಂದು ಕನ್ನಡ ನಾಡು ರೈತ ಸಂಘ ರಾಜ್ಯ ಅಧ್ಯಕ್ಷ ಮೆಣಸಿನ ಈಶ್ವರಪ್ಪ ಅಂತ ಮಾತಾಡೋದು. ನಾವು ಇವತ್ತು ರೈತರಿಗೋಸ್ಕರ ನಾವು ಇಲ್ಲಿ ಬಂದು APMCಲಿಂದ ಮೆರವಣಿಗೆ ಮೂಲಕ DC ಆಫೀಸಿಗೆ ಬಂದಿದ್ದೇವೆ. DC ಆಫೀಸಿಗೆ ಬಂದು ಮನವಿ ಪತ್ರ ಕೊಟ್ಟಿದ್ದೇವೆ ಇವರು ಸಾರ DCರಿಗೆ. ಆದರೆ ನಮ್ಗೆ ಏನಪ್ಪ ಅಂದರೆ ಮೆಸಿಂಗ ಮಾರ್ಕೆಟ್ ಬೇಕು. ನಮಗೆ 26 ಎಕರೆ ಹೊಲ ಸ್ಯಾಂಕ್ಷನ್ ಆಗೈತೆ, ಆದರೂ ಕೂಡ ಮಾಡಿಕೊಡ್ಬಿಟ್ರು. ಅದಕ್ಕಾಗಿ ನಮಗೆ ಹೋರಾಟ ಮಾಡ್ತೀವಿ ನಾವು. ಏನನ್ನಲ್ಲಿ ಸತತವಾಗಿ ಹೋರಾಟ ನಮ್ಗೆ ಏನು ಮಾಡಲ್ಲಪ್ಪ ಅಂದರೆ ಇಲ್ಲೇ DC ಮುಂದೆ ಟೆಂಟ್ ಹಾಕಿ ಇಲ್ಲೇ ಸತ್ಯಾಗ್ರಹ ಮಾಡೋಕೆ ಕೂಡ ಹೋರಾಟ ಇದೀವಿ ನಾವು. ಈಗ ಸರ್ಕಾರ ಮೀನಾಮಾಶ ಎಣಿಸ್ತದೆ ಮಾರ್ಕೆಟ್ ಮಾಡೋದು ರೈತರಿಗೆ, ಮತ್ತೆ ಏನು ಸರ್ಕಾರ ಕೈಲಿ ಮಾಡೋಕ್ಕಾದ್ರೆ ಅವ್ರ ಕೈಲಿ ಆಲಿದ್ರೆ ನಾವೇ ರೈತರು ಪಟ್ಟೆ ಹಾಕಿ ಆಲೇ ಮಾಡ್ತೀವಿ ನಾವು. ರೈತರಿಂದ ಅವ್ರ ಕೈಲಿಂದ ಆಲಿದ್ರೆ, ಅವ್ರಲಿಂದ ಕೈ ಮಾಡೋಕ್ಕಾಲಿದ್ರೆ, ಆಮೇಲೆ ಕೈಲಿಂದ ಆಲಿದ್ರೆ ನಾವು ಹೋಗಿ ಎಲ್ಲ ರೈತರದಾಗ ಹೋಗಿ ಪಟ್ಟಿಗಳು ಎತ್ಕೊಂಡ್ಬಂದು ಜನಗಳ ಪಟ್ಟಿ ಎತ್ಕೊಂಡ್ಬಂದು ಮಾಡ್ತೀವಿ ನಾವು. ಈಗ ಬ್ಯಾಡಿಗೆ ಹೋದಾಗ ಕೆಲವು ಗಲಾಟೆಗಳಾಗಿ ರೈತರ ಮೇಲೆ ಕೇಸ್ ಹಾಕಿದ್ರೆ, ಮತ್ತೆ ಅದ್ರ ಬಗ್ಗೆ ಏನು ಹೇಳ್ತಾರೆ? ಅವು ಕೇಸ್ಗಳಾಗ್ಯಾವ, 100 ಕೇಸ್ಗಳೇನಾಗ್ಯಾವ. ಅವೆಲ್ಲ ವಾಪಸ್ ತಗೋಗಿ ಹಿಂಪಡ್ಲಿದ್ರೆ ಎಲ್ಲ ನಾವೆಲ್ಲ DC ಹೋರಾಟ ಮಾಡ್ತೀವಿ. DC ಮುಂದೆ ಹೋರಾಟ ಮಾಡ್ತೀವಿ ಇಲ್ಲಿ ನಾವು. ಅದಕ್ಕಾಗಿ ಎಲ್ಲರೂ ನಮಗೆಲ್ಲ ಬೆಂಬಲ ಕೊಡಬೇಕಲ್ಲ ನಮಗೆ. ರಾಜ್ಯ ಅಧ್ಯಕ್ಷ ಮೆಣಸಿನ ಈಶ್ವರಪ್ಪ ಆದೇಶದ ಮೇರೆಗೆ ನಾವು ಬಳ್ಳಾರಿಗೆ ಬಳ್ಳಾರಿಯಿಂದ ಎಷ್ಟೋ ಜನ ಮೆಣಸಿನಕಾಯಿ ಮಾರ್ಕೆಟ್ ಬ್ಯಾಡಿಗೆ ಹೋಗ್ತಾರ. ಬ್ಯಾಡಿಗೆ ಹೋಗೋ ಸಂದರ್ಭದಲ್ಲಿ ಎಷ್ಟೋ ಜನ ಸಾವಾಗಿದ್ದಾರೆ. ಆಟೋ ರಿಕ್ಷಾದಿಂದ ಕೆಳಗಡೆ ಬಿದ್ದು ಆ ಥರ ಸಮಸ್ಯೆ ಆಗುತ್ತಂತಂದು ಬಳ್ಳಾರಿಯಲ್ಲಿ 24 ಎಕರೆ ಆಲ್ದಳ್ಳಿಹಳ್ಳಿ ಶಾಂಕ್ಷನ್ ಆದಂಥ ಸ್ಥಳವನ್ನು ಇಂದು ರಾಜ್ಯ ಸರ್ಕಾರದ APMC ಅಧ್ಯಕ್ಷರಾದಂಥ ಶರಣಗೌಡ ಪಟೇಲ್ ಅವರು ಕ್ಯಾನ್ಸಲ್ ಮಾಡಿದ್ದಾರೆ, ಟೆಂಡರ್ ಕರೆದಿಲ್ಲ ಅಂತ. ಅದು ಯಾವ ಮೂಲಕ ಟೆಂಡರ್ ಕರೆದಿಲ್ಲ ಅಂತಂದು ಕೇಳಬೇಕು. PPP ರಾಜ್ಯ ಸರ್ಕಾರದ ಮೂಲಕ ಮಾಡೋಕ್ಕೆ ಬರಲ್ಲ ಅದು.
ಇವತ್ತು ನಮ್ಮ ಬೇಡಿಕೆ ಏನಂದರೆ ಎಷ್ಟೋ ಜನ ಬಳ್ಳಾರಿ ಜಿಲ್ಲೆಯಿಂದ ಆದಾಯ ಇದೆ ಬ್ಯಾಡಿಗೆ ಮೆಣಸಿನಕಾಯಿ. ಅದೇ ಬಳ್ಳಾರಿ ಆದಾಯವನ್ನು ಬ್ಯಾಡಿಗೆ ಯಾಕೆ ಕೊಡಬೇಕು? ನಮ್ಮ ಆದಾಯವು ನಾವೇ ತಗೋಬೇಕಂದು ಬಳ್ಳಾರಿ ಅಭಿವೃದ್ಧಿಗೆ ನಾವಿವತ್ತು ಬಳ್ಳಾರಿಯಲ್ಲಿ ಒಣಮೆಣಸಿನಕಾಯಿ ಮಾರ್ಕೆಟ್ ಆಗಬೇಕಂದು ಧರ್ನಾವನ್ನು ನಡೆಸುತ್ತಿದ್ದೇವೆ. ಕನ್ನಡ ನಾಡು ರೈತ ಸಂಘ ಬಳ್ಳಾರಿ. ನಾನು ಟ್ರೆಸರರ್ ಶಿವಮೂರ್ತಿ ಅಂತೇಳಿ ಕಣ್ಣಿ. ನಮ್ಮ ಬಳ್ಳಾರಿ ರೈತರು ಬೆಳೆದಂಥ ಮೆಣಸಿನಕಾಯಿ ಸಾಕಷ್ಟು ಬೇರೆ ಡಿಸ್ಟಿಕ್ಕಿಗೆ ಹೋಗ್ತಾ ಇದೆ. ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ನಮಗೆ ಭೂಮಿ ಸ್ಯಾಂಕ್ಷನ್ ಆಗಿ ಸುಮಾರು ವರ್ಷಗಳಾಗಿದ್ದಾವೆ. ಇವತ್ತಿನವರೆಗೂ ಅದು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದರಿಂದ ರೈತರಿಗೆ ತುಂಬ ಅನಾನುಕೂಲ ಆಗ್ತದೆ. ಆಮೇಲೆ ಇಲ್ಲಿಂದ ನಮ್ಮ ಮಾರ್ಕೆಟ್ಲಿಂದ ರೈತರು ಮಾಲು ತಗೊಂಡೋಗ್ಬೇಕಾದ್ರೆ ಲಾರಿ ಬಾಡಿಗೆ ಮತ್ತು ಇದು ಖರ್ಚುಗಳು ಭಾರಿ ಬರ್ತವೆ. ಹೋಗೋ ಹೊತ್ತಿನಾಗ ಆಕ್ಸಿಡೆಂಟ್ ಆಗಿ ಎಷ್ಟೋ ಮಂದಿ ರೈತರು ತೀರಿಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಬಳ್ಳಾರಿ ರೈತರ ಅಭಿವೃದ್ಧಿಗಾಗಿ ನಾವು ಬಳ್ಳಾರಿಯಲ್ಲೇ ಮೆಣಸಿನಕಾಯಿ ಮಾರ್ಕೆಟನ್ನು ನಿರ್ಮಿಸಬೇಕಂತಂದೇಳಿ ನಾವು ಸರ್ಕಾರಕ್ಕೆ ಮತ್ತು DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ದಯಮಾಡಿ ನೀವು ಇದು ಮಾಡಿ ನಮಗೆ ಒಂದು ಮಾರ್ಕೆಟನ್ನು ಕಟ್ಟಿಕೊಟ್ಟು ಅಭಿವೃದ್ಧಿ ಮಾಡಬೇಕಂತೇಳಿ ಕೇಳ್ಕೊಳ್ತೀವಿ. ಇದರಿಂದ ಸಾಕಷ್ಟು ಮಾರ್ಕೆಟ್ ಫೀಸು ಬರ್ತದೆ, ಮಾರ್ಕೆಟ್ ಕೂಡ ಡೆವಲಪ್ ಆಗ್ತದೆ. ಒಂದು ವೇಳೆ ನಿಮಗೆ ಕಟ್ಟಕ್ಕಾಗಲಿದ್ರಿಗಿನ ನಾವು ರೈತರ ಇದರಿಂದನೇ ಎಲ್ಲ ಪಟ್ಟಿ ಮಾಡಿ ಬಳ್ಳಾರಿ ಡಿಸ್ಟಿಕ್ಲಿಂದನೇ ನಾವು ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುತ್ತೇವೆ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಮಾರ್ಕೆಟನ್ನು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ತಿದ್ವಿ. ಜೈ ಕರ್ನಾಟಕ, ಜೈ ಕನ್ನಡ ನಾಡು ರೈತ ಸಂಘ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.